ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆದಿಯೋಗಿ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ದೇವೆ. ಸಂಜೆ ಹೊರಟ್ವಿ ಬೆಂಗಳೂರಿಂದ. ಹೋಗಿ ರೀಚ್ ಆಗೋದ್ರೊಳಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತ ಹೇಳಿ ಸಂಜೆ 6 ಗಂಟೆಗೆ ನಾವು ಕೇರ್ಪುರಂ ಬಿಟ್ವಿ. ನೋಡಿ, ಆಗಲೇ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 3 and 4 ಕಿಲೋಮೀಟರ್ ಅಷ್ಟೇ ಹೋಗಬೇಕಾಗುತ್ತೆ. ಇಲ್ಲಿಗೆ ನಾನು ಇದು 3ನೇ ಸರಿ ಹೋಗ್ತಾ ಇರೋದು. ನಾನು ಇಲ್ಲಿಗೆ 2 ಸರಿ ಬಂದಿದ್ರು. ನಾನು ಡೇ ಟೈಮಲ್ಲಿ ಬಂದಿದ್ದೆ. ನಾನು ಲೈಟಿಂಗ್ ನೋಡೋದಕ್ಕೆ ಇದೇ ಫಸ್ಟ್ ಹೋಗ್ತಾ ಇರೋದು. ನೋಡಿ, ಇನ್ನೇನು ಕತ್ಲೆ ಆಗೋ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಗುಡ್ಡಗಳ ಮಧ್ಯ ಇದೆ. ಪ್ಲೇಸನ್ನು ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಫ್ರೀ ಇದ್ದಾಗ ಒಂದ್ಸರಿ ಹೋಗಿ ಬನ್ನಿ. ಬೆಂಗಳೂರಿಂದ ನಿಯರೇ, ತುಂಬ ದೂರ ಏನಾಗಲ್ಲ. 1 ಅವರಲ್ಲೆಲ್ಲ ಹೋಗಿ ರೀಚ್ ಆಗ್ಬೋದು. ನಾನು ಸತಿ ಬಂದಾಗೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೇ ಇರಲಿಲ್ಲ. ಈಗ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ. ಫುಲ್ಲು ಬರೋ ರೋಡೆಲ್ಲನೂ ಕಮರ್ಷಿಯಲ್ ಆಗಿದೆ. ನಾನು 2 ಟೈಮ್ ಬಂದವಾಗ್ಲೂ ರೋಡ್ ಅಕ್ಕಪಕ್ಕ ಗಿಡಗಳಿದ್ವು, ಎಲ್ಲ ಗುಲಾಬಿ ಗಿಡಗಳೆಲ್ಲ ಅಷ್ಟು ಬೆಳೆದ್ಬಿಟ್ಟಿದ್ರು. ಈಗ ನೋಡಿದರೆ ಫುಲ್ ಕಮರ್ಷಿಯಲ್ ಆಗಿಬಿಟ್ಟಿದೆ. ಬಂದು ರೀಚ್ ಆದ್ವಿ. ಸತಿ ಬಂದಾಗ ಯತ್ನ ಕಟ್ಟಿರಲಿಲ್ಲ, ಈ ಸತಿ ಬಂದಾಗ ಯತ್ನ ಕಟ್ಟಿದ್ದಾರೆ. ಆಗಲೇ ಜನ ಎಲ್ಲ ಬಂದು ಕೂತಿದ್ದಾರೆ ಲೈಟಿಂಗ್ಸ್ ನೋಡೋದಕ್ಕೆ. ನಾವು ಇಷ್ಟೊಂದು ಜನ ಇದ್ದಾರಲ್ಲ, ಇವ್ರ ಮಧ್ಯೆ ನಮಗೆ ಜಾಗ ಸಿಗುತ್ತೋ ಇಲ್ಲ ಅಂತ ಹೇಳಿ ಬಂದ್ವಿ. ಅಂತೂ ಮಧ್ಯದಲ್ಲೇ ಜಾಗ ಸಿಕ್ತು. ಎಷ್ಟೊಂದು ಜನ ಅಂದರೆ ಸುತ್ತಮುತ್ತ ನೋಡಿದ್ರೂ ಜನ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಅಲ್ಲಿಯ ವಾತಾವರಣನೂ ಪ್ರಶಾಂತವಾಗಿರುತ್ತೆ. ಹಾಗೆಯೇ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ. ಆ ಥರ ಫೀಲ್ ಬರುತ್ತೆ. ಅದಕ್ಕೆ ಜನ ಬರ್ತಾರೇನೋ ಗೊತ್ತಿಲ್ಲ, ನನಗಂತೂ ಆ ಥರ ಫೀಲ್ ಆಯಿತು. ಇನ್ನೇನು ಸ್ಟಾರ್ಟ್ ಆಗುತ್ತೆ ಲೈಟಿಂಗು ಅಂತ ಹೇಳಿ ಅನೌನ್ಸ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ತಗೊಳ್ಳೋಣ ಅಂತ ಹೇಳಿ ವೀಡಿಯೋ ತಗೊತಾ ಇದ್ದೀನಿ. ಆ ಕಡೆ ಎಲ್ಲ ಲೈಟಿಂಗ್ ಇದೆ. ಇಲ್ಲಿ ಜನ ಕೂರೋ ಪ್ಲೇಸಾಗ ಅಷ್ಟೊಂದೆಲ್ಲ ಲೈಟಿಂಗ್ ಇಲ್ಲ. ಸೊ ಅದರಿಂದ ಕ್ಲಾರಿಟಿ ಇಲ್ಲ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮು, ಇದು ಲೈಟಿಂಗ್ ಸ್ಟಾರ್ಟ್ ಆಗೋದೆ ಅನ್ನೋ ಟೈಮು. ಆಗಲೇ 8-8:30 ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ ಅಂತ ಹೇಳಿ ಅನೌನ್ಸ್ ಮಾಡ್ತಾಯಿದ್ರು. ನಾವು ಬಂದು ಕೂತು ಸ್ವಲ್ಪ ಹೊತ್ತಿಗಾಗಲೇ ಲೈಟಿಂಗ್ ಸ್ಟಾರ್ಟ್ ಆಯಿತು. ನಾನು ಲೈಟಿಂಗ್ಗೆ ವಾಯ್ಸ್ ಕೊಡಲ್ಲ ಫ್ರೆಂಡ್ಸ್, ನೀವೇ ನೋಡ್ಕೊಬನ್ನಿ. ನಿಮ್ಗೆ ಫ್ರೀ ಆಗಿದ್ದಾಗ ಹೋಗಿ ಲೈಟಿಂಗ್ ನೋಡ್ಕೊಬನ್ನಿ. ಫ್ರೀ ಇದ್ದಾಗ ಹೋಗಿ ನೋಡ್ಕೊಬನ್ನಿ ಫ್ರೆಂಡ್ಸ್. ಇದೇನು ಕೆಲಸ ಮುಗಿಸಿ 4 ಗಂಟೆ ಹಂಗೆ 4 ಗಂಟೆವರೆಗೂ ಕೆಲಸ ಮಾಡಿ ಇನ್ನೇನು ಸಂಜೆ ಟೈಮಲ್ಲಿ ಹೋಗಿ ಆರಾಮಾಗಿ 11 ಗಂಟೆಗೆಲ್ಲ ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ನನಗೆ ಅನಿಸಿರೋದು ಹೀಗೇ, ಒಂದು ಹೋಗಿ ನೋಡ್ಕೊಬನ್ನಿ. ಇನ್ನೇನು ಸ್ಟಾರ್ಟ್ ಆಗಲಿದೆ ಲೈಟಿಂಗ್ಸು. ಲೈಟಿಂಗ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಲೈಟಿಂಗ್ಸಿಗೆ ನಾನು ವಾಯ್ಸ್ ಕೊಡ್ತಾ ಇಲ್ಲ. ಲೈಟಿಂಗ್ನ ನೋಡ್ಕೊಬನ್ನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಏನನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಕ್ಕೆ ನಾನು ವಾಯ್ಸ್ ಕೊಡ್ತಾ ಇಲ್ಲ ಫ್ರೆಂಡ್ಸ್, ನೋಡ್ಕೊಬನ್ನಿ.
ಲೈಟಿಂಗು ಮುಗಿಸಿ ಇನ್ನೇನು ಮನೆಗೆ ಹೊರಟ್ವಿ. ಫುಲ್ಲು ಜಾಮ್ ಆದಂಗಾಯಿತು. ಎಲ್ಲರೂ ಎಟ್ ಎ ಟೈಮು ಹೊರಡ್ತಿದ್ರು. ಸೊ ಫುಲ್ ಜಾಮ್ ಆದಂಗಾಯಿತು. ನಾನು ಸ್ವಲ್ಪ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಲೈಟಿಂಗ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೇಳಬೇಕಂದ್ರೆ ಮಕ್ಳನ್ನ ಕರ್ಕೊಬಂದವರೇ ಜಾಸ್ತಿ ಇದ್ದರು, ಮಕ್ಕಳಿಗೆ ಲೈಟಿಂಗ್ ತೋರಿಸ್ಬೇಕಂತ ಹೇಳಿ. ತುಂಬ ಚೆನ್ನಾಗಿತ್ತು. ನಾನು ನನ್ನ ಮಗಳು, ನನ್ನ ತಂಗಿ ಮಗ ಎಲ್ಲ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. ತುಂಬ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಹಾಗೆಯೇ ಇನ್ನೇನು ಹೊರಟ್ವಿ. ನನ್ನ ಮಗಳು ಎತ್ಕೊ ಅಂತ ಹೇಳ್ತಾ ಇದ್ದು, ಎತ್ಕೊಂಡು ಇನ್ನೇನು ಹೊರಟ್ವಿ. ಗಾಡಿ ತರಕ್ಕೆ ಹೋಗಿದ್ರು. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.